friends, in this video I will explain the concept of TCP/IP protocol suite for 5 marks. So ಈಗ ಫಸ್ಟ್ ನಾವು ಲೇಯರ್ಡ್ ಆರ್ಕಿಟೆಕ್ಚರ್ ಡಿಸ್ಕಷನ್ ಮಾಡಿದ ತಕ್ಷಣ ನೆಕ್ಸ್ಟ್ ಕಾನ್ಸೆಪ್ಟ್ TCP/IP ಪ್ರೋಟೋಕಾಲ್ ಸೂಟ್. TCP ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ /IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್. So the demand of open network has generated a need for published standard by which manufacturers can supply the equipment and software that functions properly with the product from other vendors. One standard that is result in the open system interconnection is a reference model produced by the International Standardizers of Organization. ಸೊ ಈಗ ನಾವು ಬೇಸಿಕ್ ಆಗಿ ಯೂಸ್ ಮಾಡ್ತೀವಿ, ಇಂಟರ್ಮೀಡಿಯೇಟ್ ಆಗಿ ಯೂಸ್ ಮಾಡ್ತೀವಿ, ಅಡ್ವಾನ್ಸ್ ಲೆವೆಲ್ ಯೂಸ್ ಮಾಡ್ತೀವಿ. ಬಟ್ ಇದನ್ನ ಈ ತರ ಸ್ಟ್ಯಾಂಡರ್ಡ್ಸ್ನ ಅಥವಾ ಮಿನಿಮಲ್ ಬಿಗಿನರು, ಇಂಟರ್ಮೀಡಿಯೇಟು ಅಂಡ್ ದೆನ್ ಎಕ್ಸ್ಪರ್ಟ್ನ, ಸೊ ಸಮ್ ಆರ್ಗನೈಸೇಷನ್ ದೇ ನೀಡ್ ಟು ಅಪ್ರೂವ್ ದಟ್, ರೈಟ್? ಸೊ ಫಾರ್ ದಟ್ ವಿ ವಿಲ್ ಬಿ ಹ್ಯಾವಿಂಗ್ ದಿ ವಾಟ್ ISO ಸ್ಟ್ಯಾಂಡರ್ಡ್ಸು ನಮಗೆ they are going to approve that open system interconnection. It is a standard which is follows onto the OSI layer and then other TCP/IP protocol layers are present. So this the standard is based upon the 7-level hierarchy as opposed to the 4-level hierarchy we have just discussed. So actually OSI layer ನಮಗೆ 7 layers ಇದೆ, ಬಟ್ ಇಲ್ಲಿ ಏನು ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ದೇ ಹ್ಯಾವ್ ರೆಡ್ಯೂಸ್ಡ್ ಟು ದ 4 ಲೇಯರ್ಸ್. ಸೊ ಈಗ ಪ್ರೀವಿಯಸ್ಲಿ ಡಿಸ್ಕಷನ್ ಮಾಡಬಲ್ಲ ಅಪ್ಲಿಕೇಶನ್, ಟ್ರಾನ್ಸ್ಪೋರ್ಟು, ನೆಟ್ವರ್ಕು ಅಂಡ್ ದೆನ್ ಲಿಂಕು. ಬಟ್ ಇನ್ OSI ಲೇಯರಲ್ಲಿ ನಮಗೆ 7 ಲೇಯರ್ಸ್ ಬರುತ್ತೆ. ಅಪ್ಲಿಕೇಶನ್ ಲೇಯರು, ಟ್ರಾನ್ಸ್ಪೋರ್ಟ್ ಲೇಯರು, ಪ್ರೆಸೆಂಟೇಷನ್ ಲೇಯರು, ಸೆಷನ್ ಲೇಯರು, ನೆಟ್ವರ್ಕ್ ಲೇಯರು and then data link layer and physical layer. So it is often quoted model because it carries the authority of international organization, but it has been slow to replace the 4-level point of view. So slow ಏನಾಯಿತು, ಈ 4 level ಇರನ್ನ 7 layer ಆಗಿ ಕನ್ವರ್ಷನ್ ಮಾಡಿದ್ರು. So mainly because it was established after the 4-level hierarchy had already become the de facto standard for internet. Other de facto standards are they are neglected and then they will be using onto the OSI layer. The TCP/IP protocol suite is a collection of protocol standards used by the internet to implement the 4 level of communication hierarchy. Transmission control, internet protocol are the names of only 2 of the protocol was a vast collection, and so that fact that entire collection is referred to as TCP/IP protocol suite and then user datagram protocol. So TCP and then UDP. So ಇದೆಲ್ಲ collections ನ ನಾವು TCP/IP protocol suite ಅಂತ ಕರಿತೀವಿ. Depending on particular quality of service required, a unit within application layer might choose to send data via TCP or UDP version of a transport layer. So ಈಗ ನಾವು ಡೇಟಾನ ಸೆಂಡ್ ಮಾಡಬೇಕು ಅಂತಂದ್ರೆ ಕನೆಕ್ಷನ್ ಓರಿಯೆಂಟೆಡ್ ನೆಟ್ವರ್ಕ್ ಇಂದ ಹೋಗುತ್ತೆ, ಇಲ್ಲಾಂದ್ರೆ ಕನೆಕ್ಷನ್ ಲೆಸ್ ನೆಟ್ವರ್ಕ್ ಇಂದ ಹೋಗುತ್ತೆ. ಕನೆಕ್ಷನ್ ಓರಿಯೆಂಟೆಡ್ ನೆಟ್ವರ್ಕ್ ಅಂತಂದ್ರೆ ನಮಗೆ ಡೆಡಿಕೇಟೆಡ್ ವೈರ್ಸ್ ಇರುತ್ತೆ. ಸೊ ಆ ಥರ ಕನೆಕ್ಷನ್ ಓರಿಯೆಂಟೆಡ್ ನೆಟ್ವರ್ಕ್ಸ್ ಅಲ್ಲಿ ವಿಚ್ ವಿಲ್ ಯೂಸ್ ದ ಪ್ರೋಟೋಕಾಲ್ ಆಫ್ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಆ್ಯಂಡ್ ದೆನ್ UDP ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಕನೆಕ್ಷನ್ ಲೆಸ್ ಅಂತಂದರೆ ವೈರ್ಲೆಸ್ ಕಮ್ಯುನಿಕೇಷನ್, ನಮ್ಮ ಬ್ಲೂಟೂತು ಆ್ಯಂಡ್ ದೆನ್ ವೈರ್ಲೆಸ್ ರೌಟರು. ಸೊ ಅಲ್ಲೆಲ್ಲ ನಮಗೆ UDP ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲಿಂದ ಯೂಸ್ ಮಾಡಿಕೊಂಡು ಇಟ್ ಈಸ್ ಗೋಯಿಂಗ್ ಟು ರೀಚಿಂಗ್ ದ ಡೇಟಾ. ಸೊ ಇನ್ ದಿಸ್ ವಿ ವಿಲ್ ಬಿ ಹ್ಯಾವಿಂಗ್ ದ ಡಯಾಗ್ರಾಮ್ ಚೂಸಿಂಗ್ ಬಿಟ್ವೀನ್ TCP ಆ್ಯಂಡ್ ದೆನ್ UDP. ಸೊ ಈಗ ಅಪ್ಲಿಕೇಶನ್ ಲೇಯರಿಂದ ನೆಕ್ಸ್ಟ್ ಡೇಟಾ ಯಾವುದರಿಂದ ಹೋಗಬೇಕು, TCP ಇಂದ ಹೋಗಬೇಕಾ, UDP ಇಂದ ಹೋಗಬೇಕಾ? ಸೊ ಟ್ರಾನ್ಸ್ಪೋರ್ಟ್ ಲೇಯರ್ಲಿ TCP ಪ್ರೋಟೋಕಾಲ್ ಇರುತ್ತೆ, UDP ಪ್ರೋಟೋಕಾಲ್ ಇರುತ್ತೆ. ಸೊ TCP ಅಂತಂದರೆ ಕನೆಕ್ಷನ್ ಓರಿಯೆಂಟೆಡ್, UDP ಅಂತಂದರೆ ಕನೆಕ್ಷನ್ ಲೆಸ್. ಸೊ ಈಗ ನಮಗೆ ಇಲ್ಲಿ ಮೋರ್ ರಿಲಯಬಲ್ ಬಟ್ ಲೆಸ್ ಎಫಿಷಿಯಂಟ್ TCP ಆ್ಯಂಡ್ ದೆನ್ UDP ಮೋರ್ ಎಫಿಷಿಯಂಟ್ ಬಟ್ ಲೆಸ್ ರಿಲಯಬಲ್. ಸೊ ಈಗ ಒಂದು ಸ್ವಲ್ಪ ಫೀಚರ್ಸ್ ನೋಡೋಣ TCP. ಸೊ TCPಲಿ ಏನಂತಂದರೆ ನಮಗೆ ಡೆಡಿಕೇಟೆಡ್ ವೈರ್ಸ್ ಇದೆ. ಸೊ ನಾವು ಪ್ಯಾಕೆಟ್ ಸೆಂಡ್ ಮಾಡಿದ ತಕ್ಷಣ ನಮಗೆ ಅಕ್ನಾಲಜ್ಮೆಂಟ್ ಬರುತ್ತೆ. ಸೊ ಆ್ಯಂಡ್ ದೆನ್ ವಿ ವಿಲ್ ಬಿ ಹ್ಯಾವಿಂಗ್ ದ ಥಿಂಗ್ ವಿಲ್ ಬಿ ಕಾಲ್ಡ್ ಆಸ್ ರಿಲಯಬಲ್ ಕನೆಕ್ಷನ್. ಅಂದರೆ ನಾವು ಕಳಿಸಿರೋಂಥ ಡೇಟಾಗೆ ನಮಗೆ ಅಕ್ನಾಲಜ್ಮೆಂಟ್ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ರಿಲಯಬಲ್. ಆ್ಯಂಡ್ ದೆನ್ ಇನ್ ವೈರ್ಲೆಸ್ ಅಲ್ಲಿ ನಾವು ಕಳಿಸಿರೋಂಥ ಡೇಟಾಗೆ ಏನು ಅಕ್ನಾಲಜ್ಮೆಂಟ್ ಬರಲ್ಲ. ಸೊ ಇಟ್ ಈಸ್ ಎ ಅನ್ರಿಲಯಬಲ್. ಸೊ ಆ್ಯಂಡ್ ದೆನ್ ವಿ ವಿಲ್ ಬಿ ಹ್ಯಾವಿಂಗ್ ದ ಸಮ್ ಆಫ್ ದ ಅಡ್ವಾನ್ಸ್ಡ್ ಫೀಚರ್ಸ್. ನಮ್ಗೆ ಅಕ್ನಾಲಜ್ಮೆಂಟ್ ಬರುತ್ತೆ ಆ್ಯಂಡ್ ದ ನೆಗೆಟಿವ್ ಅಕ್ನಾಲಜ್ಮೆಂಟ್ ಬರುತ್ತೆ ಇಲ್ಲಿ TCPಯಲ್ಲಿ. ಬಟ್ UDPಯಲ್ಲಿ ನಮಗೆ ಈ ಥರ ಯಾವ ಫೆಸಿಲಿಟಿನೂ ಇರಲ್ಲ. So there are several differences between TCP and UDP. One is before sending a message, it has been requested by a application layer. The transport layer is based upon the TCP send its own message to the transport layer at the destination, telling us that message is about to be sent. So it was wait for this message. It has to be acknowledged before starting to send an application layer message. A TCP transport
layer is said to be establish a connection before sending a message. So TCP connection ಅಲ್ಲಿ ಇನ್ನೊಂದು ಮೇನ್ ಫೀಚರ್ಸ್ ಏನಂತಂದ್ರೆ, ಸೊ TCP ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಡೇಟಾ ಟ್ರಾನ್ಸ್ಫರ್ ಆಗಕ್ಕಿಂತ ಮುಂಚೆ ನಮಗೆ TCP ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಬೇಕು ಸೆಂಡರ್ ಇಂದ ರಿಸೀವರ್ಗೆ ಬೈ ಎಕ್ಸ್ಚೇಂಜಿಂಗ್ ದ ಸಮ್ ಆಫ್ ದ ಬೇಸಿಕ್ ಪ್ಯಾರಾಮೀಟರ್ಸ್. So then the data transfer it will take place, but now UDP ಅಲ್ಲಿ before the data transfer connection establishment ಆಗಲ್ಲ. A transport layer is based upon the UDP does not establish such connection to prior to the sending a message. ಈಗ ಜಸ್ಟ್ ಹೇಳಿದಲ್ಲ, ಸೊ ಈಗ UDP ಅಲ್ಲಿ ನಮಗೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗೋದಿಲ್ಲ. ಸೊ ಜಸ್ಟ್ ಇಟ್ ಇಸ್ ಗೋನ್ ಟು ಸೆಂಡ್. It is merely sent the message to the address it was given to forget about it. For this reason UDP is called as a connectionless protocol. Another difference between a TCP and UDP is that TCP transport layer at the origin and destination work together by means of acknowledgement. So ಈಗ acknowledgement ಕಾನ್ಸೆಪ್ಟ್ಸ್ ಹೇಳಿದೆ, ನಾವು ಕಳಿಸಿರೋಂಥ ಮೆಸೇಜ್ಗೆ ನಮಗೆ acknowledgement ಬರುತ್ತೆ. ಎಲ್ಲಿ ಆಗುತ್ತೆ ಅಂತಂದ್ರೆ TCP ಅಲ್ಲಿ ಆಗುತ್ತೆ. Packet retransmission is to assure that all segment of a message are successfully transferred to the destination. So ಯಾವುದೇ ಒಂದು ಪ್ಯಾಕೆಟ್ ರೀಚ್ ಆಗಿಲ್ಲ ಅಂತ ನಮಗೆ TCP ಕನೆಕ್ಷನ್ ಅಲ್ಲಿ acknowledgement ಬರುತ್ತೆ, ಸಕ್ಸಸ್ ಮತ್ತೆ ಅನ್ಸಕ್ಸಸ್ಗೆ. ದೆನ್ ಯಾವುದು ಅನ್ಸಕ್ಸಸ್ ಆಗಿರುತ್ತೆ ಮತ್ತೆ ರೀಟ್ರಾನ್ಸ್ಮಿಷನ್ ಮಾಡುತ್ತೆ. For this reason, TCP is called as a reliable protocol, where UDP which does not offer a retransmission of service is said to be an unreliable protocol. So ಈಗ ನಾವು ಅಕ್ನಾಲಜ್ಮೆಂಟ್ ಬರ್ತಾ ಇದೆ, ಸೊ ವಿ ವಿಲ್ ಬಿ having a reliable connection. ನಮ್ಗೆ ಅಕ್ನಾಲಜ್ಮೆಂಟ್ ಏನು ಬರ್ತಾ ಇಲ್ಲ, ಏನು ನಮ್ಗೆ ಇಂಟಿಮೇಷನ್ ಬರ್ತಾ ಇಲ್ಲ, then it is going to called as a unreliable protocol. Still, another distinction between TCP and UDP is that TCP provides for both the control, flow control. ಫ್ಲೋ ಕಂಟ್ರೋಲ್ ಅಂತಂದ್ರೆ ಏನು? ಸೊ TCP ಅಲ್ಲಿ ನಮಗೆ ಫ್ಲೋ ಕಂಟ್ರೋಲ್ ಮೆಕ್ಯಾನಿಸಮ್. ಈಗ ನಾವು ನೆಟ್ವರ್ಕ್ ಅಂತ ಎಕ್ಸಾಂಪಲ್ ತಗೊಂಡ್ರೆ ಎಷ್ಟೊಂದು ಡೇಟಾಸ್ ಇರುತ್ತೆ, ಆ ಡೇಟಾಸ್ ಎಲ್ಲಾನು ನಾವು ಫ್ಲೋ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಇಟ್ ವಿಲ್ ಕ್ರಿಯೇಟ್ ಅಂಟು ದ ಟ್ರಾಫಿಕ್ ಆರ್ ಮೇ ಬಿ ಕಂಜೆಷನ್. ಸೊ ಹಾಗಾಗಿ ದ TCP ವಿಚ್ ಇಸ್ ಗೋಯಿಂಗ್ ಟು ಸಪೋರ್ಟ್ ದ ಫ್ಲೋ ಕಂಟ್ರೋಲ್ ಸರ್ವಿಸ್. So meaning that TCP transport layer at the message orient can reduce the rate at which transmit the segments to keep from overwhelming its counterpart of the destination. ಸೊ ಫ್ಲೋ ಎಲ್ಲ ನೀಟಾಗಿ ಮಾನಿಟರ್ ಮಾಡುತ್ತೆ ಅಂತಂದರೆ ನಮಗೆ ಏನೋ ಪ್ರಿಯಾರಿಟಿ ವೈಸ್ ಅಪ್ಲಿಕೇಶನ್ಸು, ಏನೋ ಬ್ಯಾಂಕಿಂಗ್ ಅಪ್ಲಿಕೇಶನ್ಸು ಆ್ಯಂಡ್ ದೆನ್ ವಾಟ್ ದಿ ಮಿಲಿಟರಿ ಡೇಟಾ ಆ್ಯಂಡ್ ದೆನ್ ಗೌರ್ಮೆಂಟ್ ಡೇಟಾ. ಸೊ ಇದೆಲ್ಲ ಡಿಫ್ರೆಂಟ್ ಫ್ಲೋಸ್ ಆಗಿ ಅದು ಸೆಗ್ರಿಗೇಷನ್ ಮಾಡುತ್ತೆ. Congestion control meaning that TCP transport layer at the message orient can adjust the retransmission rate and alleviate the congestion between it and messages distinction. So ಈಗ ಕಂಜೆಷನ್ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳುತ್ತೆ ಏನು TCP ಪ್ರೋಟೋಕಾಲ್. ಸೊ ಈಗ ನಾವು ಎಕ್ಸಾಂಪಲ್ ಟ್ರಾಫಿಕ್ ಸಿಗ್ನಲ್ ಅಂತ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಇಲ್ಲಿ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇಲ್ಲ ಅಂತಂದ್ರೆ ಸೊ ಎಲ್ಲ ವೆಹಿಕಲ್ಸು ಏನೋ ಜಾಮ್ ಆಗುತ್ತೆ. ಸೊ ಅದೇ ತರ ನಮ್ಮ ನೆಟ್ವರ್ಕ್ ಅಲ್ಲಿ ರೌಟರ್ಸ್ ಅಲ್ಲಿ ಎಷ್ಟೊಂದು ವಾಟ್ ನಮಗೆ ಇನ್ಕಮಿಂಗ್ ಬರ್ತಾ ಇರುತ್ತೆ, ಔಟ್ ಗೋಯಿಂಗ್ ಹೋಗ್ತಾ ಇರುತ್ತೆ. ಕಂಜೆಷನ್ ಕಂಟ್ರೋಲ್ ಮಾನಿಟರ್ ಮಾಡಿಲ್ಲ ಅಂತಂದ್ರೆ ಇಟ್ ವಿಲ್ ಜನರೇಟ್ ಆನ್ ಟು ದ ಹ್ಯೂಜ್ ಟ್ರಾಫಿಕ್. So an interesting feature associated with the forwarding is that each time an IP network layer at the message originates to prepare the packets, it appended to the value of hop count or maybe time to live to that packet. So ಈಗ ಒಂದು ಪ್ಯಾಕೆಟ್ನ ಸೆಂಡ್ ಮಾಡ್ತಾ ಇದ್ದೀನಿ, ಸೊ ಸೆಂಡ್ ಮಾಡಿದ ತಕ್ಷಣ ಏನಾಗುತ್ತೆ, ಟೈಮರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಆ ಟೈಮರ್ ಒಳಗಡೆ ನನಗೆ ಅಕ್ನಾಲಜ್ಮೆಂಟ್ ಬರಬೇಕು, ಅಥವಾ ನಮಗೆ ಅಕ್ನಾಲಜ್ಮೆಂಟ್ ಬರಲಿಲ್ಲ ಅಂತಂದರೆ ಸೊ ದ ಸೆಂಡರ್ ಇಟ್ ಇಸ್ ಗೋಯಿಂಗ್ ಟು ಅಸ್ಯೂಮ್ಸ್ ದಟ್ ನಾನು ಕಳಿಸಿರೋಂಥ ಪ್ಯಾಕೆಟು ರಿಸೀವ್ ಆಗಿಲ್ಲ ಅಂತ. For years, a version IP known as IP4 has been used for implementing network layer within the internet. So ಈಗ ಇದೆಲ್ಲ ಅಡ್ರೆಸ್ ಮಾಡೋಕ್ಕೆ ನಮಗೆ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಇದಾವೆ. ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 4, so and then internet protocol version 6. So the internet is rapidly outgrowing the 32-bit internet address system. It has been dictated by a IP4. IP4 limited address ಇರುತ್ತೆ 32-bit, and then ಅದರಲ್ಲಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇರುತ್ತೆ, ಸೋರ್ಸ್ ಅಡ್ರೆಸ್, ಡೆಸ್ಟಿನೇಷನ್ ಅಡ್ರೆಸ್, ಟೈಮ್ ಟು ಲೈವ್, header length, like that some of the components are present. To solve this problem as well as implement other improvements such as multicast and new versions, IP is known as IPv6. So IPv4 ಅಲ್ಲಿ ನಮಗೆ ಲಿಮಿಟೆಡ್ ಅಡ್ರೆಸ್ ಮತ್ತೆ ಅದು ಲಿಮಿಟೇಷನ್ಸ್ ಇರುತ್ತೆ. ಟು ಓವರ್ಕಮ್ ದಟ್ ಒನ್, ಇಂಟರ್ನೆಟ್ ಪ್ರೋಟೋಕಾಲ್ ವರ್ಜನ್ 6 it has been invented and will used, which uses the internet address consisting of 128 bits has been established.